ಕರಿತೀನಿ. ಅಣ್ಣ ಕಣ್ಬಿಡೋವರೆಗೂ ಕರಿತೀನಿ. ಅಣ್ಣ ನಗ್ತಾ ನಡ್ಕೊಂಡು ಬರೋವರೆಗೂ ಕರಿತೀನಿ. ನನ್ನ ತಪ್ಪನ್ನ ಕ್ಷಮಿಸೋವರೆಗೂ ಕರಿತೀನಿ. ಕಡೆ ಪಕ್ಷ ನಿನಗಾದ್ರೂ ಸೆನ್ಸ್ ಇರ್ಬೇಕಲ್ವಾ ನಾಣಿ? ನೈಟ್ ನಾನು ನಿನಗೆ ಏನ್ ಹೇಳಿದೆ, ನೀನ್ ಏನ್ ಮಾಡಿದೆ? ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಮೀನಾಕ್ಷಿ ತುಂಬಾ ಟ್ರೈ ಮಾಡಿದ್ಲು ಸರ್. ಕೇಶವ ಕೂಡ ಹೇಳ್ದ ಸರ್. ಶಡಾಪ್ ನಾಣಿ, ನೀನ್ ಏನ್ ಮಾಡ್ದೆ ಅಂತ ನಾನು ಕೇಳ್ತಿದ್ದೀನಿ. ಅವಳು ಕನ್ವಿನ್ಸ್ ಆಗಿಲ್ಲ ಅಂತಂದ್ರೆ ಅಭಿನ ನಿಮ್ಮನೆ ಕರ್ಕೊಂಡು ಹೋಗ್ಬೇಕಿತ್ತು. ಅಭಿ ಕೂಡ ಕನ್ವಿನ್ಸ್ ಆಗ್ಲಿಲ್ಲ ಸರ್. ಹಾಗೆ ಹಠ ಮಾಡ್ತಾ ನಿಂತ್ಕೊಂಡ. ಒಬ್ಬ ಚಿಕ್ಕ ಹುಡುಗನ್ನ ಕೂಡ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನೀನ್ ಯಾಕೆ ನಾಣಿ? ಅವನಿಗೇನಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ಹಾಯಾಗಿ ನಿದ್ದೆ ಮಾಡ್ತೀಯಾ? ಅಯ್ಯೋ ಇಲ್ಲ ಸರ್, ನಾನು ನೈಟ್ ಎಲ್ಲ ನಿದ್ದೆನೆ ಮಾಡದೆ ಕಾಯ್ತಿದ್ದೆ. ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂತು. ಛೇ, ನೈಟ್ ನಾನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ನಂಬಿ ತಪ್ಪು ಮಾಡಿದೆ. ಅಟ್ಲೀಸ್ಟ್ ಈಗ ಆಗಿದೆ ಅಂತ ನೈಟ್ ನನಗೆ ಕಾಲ್ ಮಾಡಿ ಆದ್ರೂ ಹೇಳ್ಬೇಕಿತ್ತು ಅಲ್ವಾ? ಹೇಳ್ಬೇಕು ಅಂತ ಅನ್ಕೊಂಡೆ ಸರ್. ಆದ್ರೆ ನೀವು ಮಲಗಿರ್ತೀರಿ ಅಂತ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಮಾಡಲಿಲ್ಲ ಸರ್. ತಪ್ಪು ನಾಣಿ. ಒಬ್ಬ ಚಿಕ್ಕ ಹುಡುಗನ ಬಗ್ಗೆ ಅಷ್ಟು ನಿಷ್ಠುರವಾಗಿ ವರ್ತಿಸೋದು ತುಂಬಾ ತಪ್ಪು. ಈ ವಿಷಯದಲ್ಲಿ ನನಗೆ ತುಂಬಾ ನೋವಾಗ್ತಿದೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ಅಭಿಗೇನು ಆಗಲ್ಲ. ಟೆನ್ಷನ್ ಆಗದೆ ಇನ್ನೇನ್ ನಾಣಿ? ಅಭಿನ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ? ಯಾವುದೋ ಕ್ಲಿನಿಕ್ ಹೆಸರು ಹೇಳಿದ್ರು ಸರ್. ಅದು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದೆ. ವಾಟ್? ಯಾವುದೋ ಕ್ಲಿನಿಕಾ? ಏಯ್, ತಲೆ ಏನಾದ್ರೂ ಕೆಟ್ಟಿದೆ ನಿನಗೆ? ಯಾವ್ದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿದ್ದಿತ್ತಲ್ವಾ? ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ. ಶಡಾಪ್ ನಾಣಿ, ನೀನ್ ಸತ್ತೋಗಿದ್ಯಾ ಇಲ್ಲ ನಾನ್ ಸತ್ತೋಗಿದ್ದೀನ? ಈ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರ? ತಪ್ಪು ಮೇಲೆ ತಪ್ಪು. ಯಾರಿಗೂ ಸೆನ್ಸ್ ಇಲ್ಲ.